ಪತಿ ದರ್ಶನ್ಗೆ ಪತ್ನಿ ಬೂಸ್ಟರ್, ದಾಸನ್ಗೆ ಕುಂಕುಮವಿಟ್ಟು ಧೈರ್ಯ ಹೇಳಿದ ವಿಜಯಲಕ್ಷ್ಮಿ. ಭಗವದ್ಗೀತೆ ಓದಿದ್ರೆ ಕಾಟೇರ ಪರಿವರ್ತನೆ, ಮನಃಶಾಸ್ತ್ರಜ್ಞ ವಿಶ್ವಾಸ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೊಬ್ಬ ಲಾಕ್, ಕೋಟಿ ಕೋಟಿ ಜೊತೆ ಐಷಾರಾಮಿ ಕಾರುಗಳು ಸೀಸ್. ದದ್ದಲ್ಗೆ ಇಡಿ ಇಕ್ಕಳದ್ದೇ ಢವಢವ. ಕೆಲವೇ ಕ್ಷಣಗಳಲ್ಲಿ ವಿಧಾನಮಂಡಲ ಅಧಿವೇಶನ, ಸರ್ಕಾರದ ವಿರುದ್ಧ ಮುಗಿ ಬೀಳೋಕೆ ಮೈತ್ರಿ ಕಾತರ, ದೋಸ್ತಿಗಳಿಗೆ ಟಕ್ಕರ್ ಕೊಡಲು ಸಿದ್ದು ಆತುರ. ಬಾಗಲಕೋಟೆಯಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ, ಶೆಡ್ಗೆ ಬೆಂಕಿ ಇಟ್ಟ ದುರುಳರು, ಇಬ್ಬರು ಸಜೀವ ದಹನ, ಓರ್ವ ಜೀವನ್ಮರಣ ಹೋರಾಟ. ರಾಜ್ಯದಲ್ಲಿ ಮುಂದುವರೆದ ಮಳೆ ಆರ್ಭಟ, ಕಾರವಾರದಲ್ಲಿ ಬಸ್ ಡಿಪೋ ಜಲಾವೃತ, ಚಾರ್ಮಾಡಿ ಘಾಟಿಯಲ್ಲಿ ಸವಾರರ ಪರದಾಟ. ರಾಜ್ಯಾದ್ಯಂತ ವರುಣ ಸಿಕ್ಕಾಪಟ್ಟೆ ಅವಾಂತರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದ್ರ ಜೊತೆ ಇವತ್ತು ಅಂಕೋಲಾದಲ್ಲಿ ಗುಡ್ಡ ಕುಸಿದು ಭಾರಿ ಅನಾಹುತ ಸಂಭವಿಸಿದೆ. ಗಂಗಾವಳಿ ನದಿ ಪಾಲಾಗಿದೆ. ಪೆಟ್ರೋಲ್ ಟ್ಯಾಂಕರ್ ಒಂದು ಗುಡ್ಡ ಕುಸಿತದಿಂದಾಗಿ ನದಿ ಪಾಲಾಗಿರ್ತಕ್ಕಂಥದ್ದು, ನದಿಗೆ ಬಿದ್ದಿರ್ತಕ್ಕಂಥ ದುರ್ಘಟನೆ. ಅವಘಡದಲ್ಲಿ 5 ನಾಪತ್ತೆಯಾಗಿರೋ ಅನುಮಾನ ವ್ಯಕ್ತವಾಗಿದೆ. ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗಂಗಾವಳಿ ನದಿಯಲ್ಲಿ ಟ್ಯಾಂಕರ್ ತೇಲ್ಕೊಂಡು ಹೋಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಅನಾಹುತ ಸಂಭವಿಸಿದೆ. ಗಂಗಾವಳಿ ನದಿ ಕೂಡ ಸಾಕಷ್ಟು ಅಬ್ಬರದಿಂದ ಪ್ರವಹಿಸ್ತಾ ಇದೆ. ಗುಡ್ಡ ಕುಸಿದು ಆ ಗುಡ್ಡದ ಮಣ್ಣು ಅಂಗಡಿಯೊಂದರ ಮೇಲೆ ಬಿದ್ದು ಅಲ್ಲೂ ಕೂಡ ಅನಾಹುತ ಸಂಭವಿಸಿದೆ. 2 ಮಕ್ಕಳು ಕೂಡ ಮಣ್ಣಿನಲ್ಲಿ ಸಿಲುಕಿರುವ ಶಂಕೆ ವ್ಯಕ್ತವಾಗಿದೆ. ಇದು ಅಂಕೋಲಾ ತಾಲೂಕಿನ ಶಿರೂರು ಬಳಿ ಗಂಗಾವಳಿ ನದಿಗೆ ಹೊಂದಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಈ ಅನಾಹುತ ಸಂಭವಿಸಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆ ಟ್ಯಾಂಕರ್ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇರೋದು, ನದಿಯಲ್ಲಿ ಮುಳುಗಿ ಹೋಗ್ತಾ ಇರೋಂಥದ್ದನ್ನ ನೋಡ್ತಾ ಇದ್ದೀರಾ. ಗುಡ್ಡ ಕುಸಿತದ ಭೀಕರತೆಗೆ ಸಿಲುಕಿದ ಅಂಗಡಿಯಲ್ಲಿನ ಕೆಲವು ಜನ ಈ ಗಂಗಾವಳಿ ನದಿನಲ್ಲಿ ಕೊಚ್ಚಿಕೊಂಡು ಹೋಗಿರುವಂಥ ಸಾಧ್ಯತೆ ಇದೆ. ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಂಕೋಲಾ ಮತ್ತು ಕುಮಟಾ ನಡುವಿನ ರಸ್ತೆ ಸದ್ಯ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಇನ್ನೂ ಹಲವು ಕಡೆ ಗುಡ್ಡ ಕುಸಿತ ಆಗುವ ಸಾಧ್ಯತೆಗಳಿವೆ. ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಗಂಗಾವಳಿ ನದಿ ಅದು ಎಷ್ಟು ಅಬ್ಬರದಿಂದ ತುಂಬಿ ಹರಿತಾ ಇದೆ ಅನ್ನೋದನ್ನ, ಎಷ್ಟು ವಿಸ್ತಾರವಾಗಿ ಹರಿತಾ ಇದೆ. ಸಿಕ್ಕಾಪಟ್ಟೆ ನೀರು ಬಂದು ಪ್ರವಾಹದೋಪಾದಿಯಲ್ಲಿ ಹರಿತಾ ಇದೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ನ್ಯಾಷನಲ್ ಹೈವೇನಲ್ಲಿ ಗುಡ್ಡ ಕುಸಿತ ಆಗಿದೆ, ಲ್ಯಾಂಡ್ ಸ್ಲೈಡ್ ಆಗಿದೆ. ಅದರಿಂದಾಗಿ ಪೆಟ್ರೋಲ್ ಟ್ಯಾಂಕರ್ ರಸ್ತೆ ಮೇಲೆ ಹೋಗ್ತಾ ಇದ್ದದ್ದು ಸೀದಾ ನದಿಗೆ ಹೋಗಿ ಬಿದ್ದು ಅಲ್ಲಿಂದ ತೇಲ್ಕೊಂಡು ಮುಂದೆ ಹೋಗ್ತಾ ಇದೆ. 5 ಜನ ಈ ಅವಘಡದಲ್ಲಿ ನಾಪತ್ತೆಯಾಗಿದ್ದಾರೆ. ಇನ್ನು ಗುಡ್ಡ ಕುಸಿತ ಆದಂಥ ಸ್ಥಳದಲ್ಲಿ 2 ಮಕ್ಕಳು ಕೂಡ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರಾಗಿರ್ತಕ್ಕಂಥ ಮಾರುತಿಯವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಾರುತಿಯವರೇ. ನಮಸ್ತೆ ಮೇಡಮ್. ಈ ಘಟನೆನ ನೀವು ನೋಡಿದ್ರ, ಈಗ ಅಲ್ಲಿ ರಕ್ಷಣಾ ಕಾರ್ಯ ಏನಾದ್ರೂ ನಡೀತಿದ್ಯಾ? ಏನಿದೆ ಪರಿಸ್ಥಿತಿ? ಬೆಳಿಗ್ಗೆ ಈಗ 1 ತಾಸು ಮೊದಲುಗಡೆ ಗುಡ್ಡ ಕುಸಿತ ಹಾಕೊಂಡು ರಸ್ತೆ ಪಕ್ಕದಲ್ಲಿರುವಂತ ಒಂದು ಟೀ ಸ್ಟಾಲ್, ಹಾಗೆ ಅದರ ಪಕ್ಕದಲ್ಲಿ ಹೋಗ್ತಾ ಇರುವಂತ ಟ್ಯಾಂಕರ್ ಕೊಚ್ಕೊಂಡು ಹೋಗಿದೆ. ಟ್ಯಾಂಕರ್ ಗಂಗಾವಳಿ ನದಿಯಲ್ಲಿ ತೇಲ್ಕೊಂಡು ಹೋಗ್ತಾ ಇದೆ, ಗ್ಯಾಸ್ ಟ್ಯಾಂಕರ್. ಜೊತೆಗೆ ಈ ಟೀ ಸ್ಟಾಲ್ ಅಲ್ಲಿರುವಂತ 5 ಜನ ನದಿಯಲ್ಲಿ ಆ ಗುಡ್ಡ ಕುಸಿತದ ಸಂದರ್ಭದಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಅವ್ರ ಬಗ್ಗೆ ಇನ್ನೂ ಏನೋ ಗೊತ್ತಾಗಿಲ್ಲ. ನದಿಯಲ್ಲಿ ಹೋಗಿರ್ಬೋದಾ ಅಥವಾ ಮಣ್ಣಿನಡಿಯಲ್ಲಿ ಸಿಲುಕಿರ್ಬೋದಾ ಅಂತ ಹೇಳಿ ಏನೋ ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ರಕ್ಷಣಾ ಕಾರ್ಯ ಇನ್ನೂ ಆರಂಭ ಆಗಿಲ್ಲ, ಮಳೆ ಜೋರಾಗಿರೋದ್ರಿಂದ. ಇನ್ನೂ ಹೆಚ್ಚಿನ ಗುಡ್ಡ ಕುಸಿತ ಸಂಭವಿಸುವ ಸಾಧ್ಯತೆ ಇರೋದ್ರಿಂದ ನಿಧಾನ ಆಗ್ತಿದೆ, ಅಂದ್ರೆ ರಕ್ಷಣಾ ಕಾರ್ಯ ನಿಧಾನ ಆಗ್ತಾ ಇದೆ.
ಮಣ್ಣಡಿಲಿ ಇಬ್ರು ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇತ್ತು. ಹೌದಾ? ಅಲ್ಲೇನಾದ್ರೂ ಹೌದು, ಒಂದೇ ಕುಟುಂಬದವರು ಅವರು ರಸ್ತೆ ಪಕ್ಕದಲ್ಲಿ ಟೀ ಸ್ಟಾಲ್ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರು ತಂದೆ ತಾಯಿಗಳ ಜೊತೆ ಇದ್ದಂತವ್ರು ಅವರು ಸಿಲುಕೊಂಡಿದ್ದಾರೆ. ಒಬ್ರು 5 ವರ್ಷದವರು, ಇನ್ನೊಬ್ರು 11 ವರ್ಷದ ಇಬ್ಬರು ಮಕ್ಕಳು ಸಿಕ್ಕಾಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಸದ್ಯ. ಅತ್ಯಂತ ದುರದೃಷ್ಟಕರ. ಧನ್ಯವಾದಗಳು ಮಾರುತಿ ಅವರೇ, ರಿಪಬ್ಲಿಕ್ ಕನ್ನಡದ